ನಮಸ್ಕಾರ. ಆಫ್ರಿಕಾ ವಿರುದ್ಧ ಮೊದಲ ಓಡಿಐ ಪಂದ್ಯ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಕಿಂಗ್ ಕೊಹ್ಲಿ. ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಮೊದಲ ಓಡಿಐ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ವಿರಾಟ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಸತತ 0 ಸುತ್ತಿ ಟೀಕೆಗೆ ಗುರಿಯಾಗಿದ್ದ ವಿರಾಟ್ ಕೊಹ್ಲಿ ಇದೀಗ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಶತಕ ಸಿಡಿಸುವ ಮೂಲಕ ಭರ್ಜರಿಯಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ರಾಂಚಿಯಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 102 ಎಸೆತಗಳಲ್ಲಿ ತಮ್ಮ ಏಕದಿನ ವೃತ್ತಿ ಬದುಕಿನ 52ನೇ ಸೆಂಚುರಿಯನ್ನ ಪೂರ್ಣಗೊಳಿಸಿಕೊಂಡರು. 38ನೇ ಓವರ್ನಲ್ಲಿ ಬೌಂಡರಿ ಬಾರಿಸುವ ಮೂಲಕ ಶತಕ ಪೂರೈಸಿದ ಕೊಹ್ಲಿ ಎಂದಿನಂತೆ ಆಕ್ರಮಣಕಾರಿಯಾದ ಶೈಲಿಯಲ್ಲಿ ತಮ್ಮ ಶತಕದ ಸಂಭ್ರಮವನ್ನು ಸಂಭ್ರಮಿಸಿದರು. ಇದೀಗ ಈ ವಿಡಿಯೋ ಬಿಸಿಸಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಭಾರಿ ವೈರಲ್ ಆಗುತ್ತಿದೆ. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 349 ರನ್ ಕಲೆ ಹಾಕಿತು. ಸ್ನೇಹಿತರೆ, ತಂಡದ ಪರ ಮಾಜಿ ನಾಯಕ ವಿರಾಟ್ ಕೊಹ್ಲಿ 135 ರನ್ಗಳ ಅದ್ಭುತ ಆಟವಾಡಿದರೆ ಕೆಎಲ್ ರಾಹುಲ್ 60 ಮತ್ತು ರೋಹಿತ್ ಶರ್ಮಾ 57 ರನ್ ಬಾರಿಸಿದರು. ಇನ್ನು ಈ ಗುರಿಯನ್ನು ಬೆನ್ನಟ್ಟಿದಂತ ದಕ್ಷಿಣ ಆಫ್ರಿಕಾ ತಂಡ ಆರಂಭಿಕ ಹಿನ್ನಡೆ ಪಡೆದುಕೊಂಡಿತ್ತಾದರೂ ಅದಾದ ಬಳಿಕ ಮ್ಯಾಥ್ಯೂ ಬ್ರಿಟ್ಸಿ ಹಾಗೂ ಮಾರ್ಕೋ ಯಾನ್ಸನ್ ರವರು ಅದ್ಭುತ ಆಟವನ್ನ ಕಟ್ಟಿದರು. ಕೊನೆ ಹಂತದಲ್ಲಿ ಕಾರ್ಬಿನ್ ಬಾಷ್ ರವರು 67 ರನ್ ಬಾರಿಸಿ ತಂಡದ ಗೆಲುವಿಗಾಗಿ ಏಕಾಂಗಿ ಇನ್ನಿಂಗ್ಸ್ ಆಡಿದರಾದರೂ ಅದು ಸಾಧ್ಯವಾಗಲೇ ಇಲ್ಲ. ಅಂತಿಮವಾಗಿ ಆಫ್ರಿಕಾ 332 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಭಾರತ 17 ರನ್ಗಳ ರೋಚಕ ಗೆಲುವು ದಾಖಲಿಸಿತು. ಇನ್ನು ಅತ್ತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ 4 ವಿಕೆಟ್ ಉರುಳಿಸಿದರು ಮತ್ತು ಮೊದಲ ಏಕದಿನ ಪಂದ್ಯದಲ್ಲಿ 135 ರನ್ಗಳ ಶತಕದ ಆಟವಾಡಿದ ವಿರಾಟ್ ಕೊಹ್ಲಿ ಪಂದ್ಯ ಪುರುಷೋತ್ತಮ ಅವಾರ್ಡ್ ಬಾಚಿಕೊಂಡರು. ಇನ್ನು ಇದಾದ ಬಳಿಕ ವಿರಾಟ್ ಕೊಹ್ಲಿ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ತಿಳಿಸಿದರು: ಭಾರತದ ಈ ಗೆಲುವನ್ನು ನಾವು ಖಂಡಿತವಾಗಿಯೂ ಸಂಭ್ರಮಿಸುತ್ತೇವೆ ಮತ್ತು ಈ ವಿಕ್ಟರಿಗಾಗಿ ನಾನು ತುಂಬಾ ಶ್ರಮ ಪಟ್ಟಿದ್ದೇನೆ. ಈ ಮೈದಾನವು ನನಗೆ ಯಾವಾಗಲೂ ವಿಶೇಷವಾದ ಭಾವನೆಯನ್ನ ತಂದುಕೊಡುತ್ತದೆ. ಈ ಮೈದಾನದಲ್ಲಿ ಆಡಲು ಖುಷಿ ನೀಡುತ್ತದೆ ಮತ್ತು ನಾನು ನನ್ನ ಫೇವರೇಟ್ ಫಾರ್ಮೆಟ್ ನಲ್ಲಿ ಮತ್ತೊಂದು ಶತಕ ಸಿಡಿಸಿರುವುದು ನಿಜಕ್ಕೂ ಖುಷಿ ತಂದುಕೊಟ್ಟಿತು ಎಂದು ವಿರಾಟ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾನು ಮುಂಬರುವ ಓಡಿಐ ಸರಣಿಗಳಲ್ಲಿಯೂ ಇದೇ ರೀತಿಯಾದ ಪ್ರದರ್ಶನವನ್ನು ನೀಡಿ ಮುಂಬರುವ ವಿಶ್ವಕಪ್ಗೆ ತಯಾರಿ ನಡೆಸುತ್ತಿದ್ದೇನೆ ಮತ್ತು ರೋಹಿತ್ ನನ್ನ ಜೊತೆ ಇರಲಿದ್ದಾರೆ. ರೋಹಿತ್ ಕೂಡ ಈ ಸರಣಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಲಿದ್ದಾರೆ. ಇಂದಿನ ಪಂದ್ಯದಲ್ಲಿ ಅವರೊಂದಿಗೆ ಆಡಿದ ಆಟ ನಿಜಕ್ಕೂ ಉತ್ತಮವಾಗಿತ್ತು ಎಂದು ಹೇಳುವ ಮೂಲಕ ರೋಹಿತ್ ಕುರಿತು ದೊಡ್ಡ ಹೇಳಿಕೆಯನ್ನ ವಿರಾಟ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ಅಷ್ಟೇ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಆಸ್ ಎ ಕ್ಯಾಪ್ಟನ್ ಆಗಿ ಕೆಎಲ್ ರಾಹುಲ್ ಎವಾಲ್ವ್ ಆಗುತ್ತಿದ್ದಾರೆ. ಇದು ಖುಷಿ ತರುತ್ತಿದೆ ಎಂದು ವಿರಾಟ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.